ಹಲೋ ಸ್ನೇಹಿತರೆ, ನಾನು ನಿಮಗೆ ಈ ವಿಡಿಯೋದಲ್ಲಿ ನ್ಯಾಚುರಲ್ ಫಾರ್ಮಿಂಗ್, ನಾವು ಪ್ರಕೃತಿ ದತ್ತವಾದ ಸಿಗುವ ಐಟಮ್ಗಳಿಂದನೇ ನಾವು ಯಾವ ರೀತಿಯಲ್ಲಿ ಫಾರ್ಮಿಂಗ್ ಮಾಡ್ಬೋದು, ಅಗ್ರಿಕಲ್ಚರ್ ಮಾಡ್ಬೋದು, ವ್ಯವಸಾಯನ ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಈ ವರ್ಕಿಂಗ್ ಮಾಡಲ್ ಮುಖಾಂತರ ನಿಮಗೆ ತಿಳಿಸ್ಕೊಡಕ್ಕೆ ಹೋಗ್ತಾ ಇದ್ದೀನಿ. ನಾರ್ಮಲ್ ಆಗಿ ಮೈನ್ ಇಂಗ್ರೀಡಿಯೆಂಟ್ಸ್ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಏನು ಅಂದ್ರೆ, ಇಲ್ಲಿ ನಾವು ಎಲ್ಲಾನು ಕೌ ಬೇಸ್ಡ್ ಫಾರ್ಮಿಂಗ್ ಅಲ್ಲೇ ಮಾಡ್ತೀವಿ. ಕೌ ಬೇಸ್ಡ್ ಫಾರ್ಮಿಂಗ್ ಅಂದ್ರೆ ಏನು, ಇಲ್ಲಿ ನಮಗೆ ಸೆಗಣಿ ಮತ್ತು ಗಂಜಲದಿಂದ ಏನೆಲ್ಲ ಸಿಗುತ್ತೋ ಅದನ್ನ ನಾವು ಬಳಸ್ಕೊಂಡು ನಾವು ಅದರಿಂದ ಬರುವ ಎಲ್ಲ ಉತ್ಪಾದನೆಗಳನ್ನ ಮಾಡ್ಕೊಂಡು ಅದ್ರಲ್ಲಿ ಗೊಬ್ಬರ ಇರ್ಬೋದು ಇವನ್ನೆಲ್ಲಾನು ಮಾಡ್ಕೊಂಡು ಅದರಲ್ಲಿ ನಾವು ಈ ಗಿಡಗಳನ್ನ ಮರಗಳನ್ನ ಬೆಳಿತೀವಿ. ಅದರಿಂದ ಇಲ್ಲಿ ಕಂಪ್ಲೀಟ್ ಆಗಿ ಎಲ್ಲ ನ್ಯಾಚುರಲ್ ಪ್ರೋಸೆಸ್ ಅಲ್ಲೇ ಆಗುತ್ತೆ. ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ಯಾವುದೇ ಕೆಮಿಕಲ್ ಫರ್ಟಿಲೈಸರ್ ನಾವು ಯೂಸ್ ಮಾಡೋದಿಲ್ಲ. ನಾರ್ಮಲ್ ಆಗಿ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ಬೇಕಂದ್ರೆ ಏನೆಲ್ಲ ಕಾನ್ಸೆಪ್ಟ್ ಯೂಸ್ ಮಾಡ್ತೀವಿ ಅಂದ್ರೆ, ಮೊದಲು ಬೀಜಗಳನ್ನ ರೆಡಿ ಮಾಡ್ಕೊಳ್ಬೇಕು. ಬೀಜಗಳನ್ನ ರೆಡಿ ಮಾಡ್ಕೊಳೋದಂದ್ರೇನು, ಬೀಜಾಮೃತನ ಅಡಾಪ್ಟ್ ಮಾಡ್ಕೊಂಡು ನಾವು ನಮ್ಮ ಬೀಜಗಳನ್ನ ರೆಡಿ ಮಾಡ್ಕೋಬೇಕು. ಇದರಲ್ಲಿ ಕಾವು ಸಗಣಿ ಇರಬೇಕು, ಹಸುಗಳ ಸಗಣಿ ಇರ್ಬೋದು, ಗಂಜಲ ಇರ್ಬೋದು, ಅದನ್ನೆಲ್ಲ ಬಳಸ್ಕೊಂಡು ನಾವು ಬೀಜಾಮೃತನ ರೆಡಿ ಮಾಡ್ಕೊಳ್ತೀವಿ. ಅದೇ ರೀತಿಯಲ್ಲಿ ಜೀವನಾಮೃತನೂ ಕೂಡ ನಾವು ಈ ಕೌಡಂಗ್ ಇಲ್ಲಿ ಇದೆಯಲ್ವಾ, ನಾವು ಜೀವಾಮೃತ ಎಲ್ಲ ಕ್ರಿಯೇಟ್ ಮಾಡಿದೀವಿ. ಈ ಕೌಡಂಗು ಪ್ಲಸ್ ಯೂರಿನ್ ಎಲ್ಲ ಬಳಸ್ಕೊಂಡು ನಾವು ಈ ತರ ಜೀವಾಮೃತನ ಕ್ರಿಯೇಟ್ ಮಾಡ್ಕೊಂಡಿದೀವಿ. ಮತ್ತೆ ಮೂರನೇ ಆಸ್ಪೆಕ್ಟ್ ಅಂದ್ರೆ, ಎಲ್ಲಿ ನಾವು ಗಿಡ ಬೆಳಿತೀವೋ ಅದ್ರ ಪಕ್ಕದಲ್ಲಿ ಭೂಮಿಗೆಲ್ಲಾನು ಆರ್ಗ್ಯಾನಿಕ್ ಮೆಟೀರಿಯಲ್ ಒದಿಸಿದೀವಿ. ಅಂದ್ರೆ ಕೆಲವು ಕಡೆ ಏನಾಗುತ್ತೆ, ಕೆಲವು ಕಡೆ ಗೊಬ್ಬರ ಗಿಡಗಳೆಲ್ಲ ಬೆಳೀತಾ ಅಲ್ಲೇ ಕಟ್ ಮಾಡಿ ಅಲ್ಲೇ ಹಾಕ್ಬೇಕು. ಅವಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಸಾಯಿಲ್ ಮಾಯಿಶ್ಚರ್ ಕರೆಕ್ಟ್ ಆಗಿ ಮೇಂಟೈನ್ ಆಗುತ್ತೆ. ಮತ್ತೆ 5ನೇ ಸ್ಟೆಪ್ಸ್ ಏನಂದ್ರೆ, ಇಲ್ಲಿ ಕ್ರಾಪ್ ಡೈವರ್ಸಿಟಿ ಮಾಡ್ತೀವಿ. ಕ್ರಾಪ್ ಡೈವರ್ಸಿಟಿ ಅಂದ್ರೇನು, ನಾವು ಒಂದು ತೋಟದಲ್ಲಿ ಒಂದೇ ಒಂದು ಬೆಳೆ ಹಾಕೋದಿಲ್ಲ, ಇಲ್ಲಿ ಮಲ್ಟಿಪಲ್ ಕ್ರಾಪ್ಸ್ ಹಾಕಿದೀವಿ. ಮಲ್ಟಿಪಲ್ ಬೆಳೆಗಳನ್ನ ನಾವಿಲ್ಲಿ ಹಾಕಿದೀವಿ. ಇಲ್ಲಿ ಕ್ಯಾರೆಟ್ ಬೆಳೆದಿದ್ದೀವಿ, ಮೂಲಂಗಿ ಬೆಳೆದಿದ್ದೀವಿ, ಕೋಸ್ ಬೆಳೆದಿದ್ದೀವಿ, ಹೂಕೋಸ್ ಬೆಳೆದಿದ್ದೀವಿ, ಪಲ್ಸಸ್ ಅಂದ್ರೆ ಧಾನ್ಯಗಳನ್ನ ಬೆಳೆದಿದ್ದೀವಿ, ಜೋಳನ ಬೆಳೆದಿದ್ದೀವಿ. ನಾವು ಈ ರೀತಿ ಎಲ್ಲಾನು ಮಲ್ಟಿಪಲ್ ಕ್ರಾಪ್ಗಳನ್ನ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಮಗೆ ಲಾಭ ಜಾಸ್ತಿ ಇರುತ್ತೆ. ಇನ್ ಕೇಸ್ ಏನಾದ್ರು ಯಾವುದೋ ಒಂದು ಬೆಳೆ ಕೈ ಕೊಟ್ಟರು ಇನ್ನೊಂದು ಬೆಳೆಯಿಂದ ನಮಗೆ ಸಾಕಷ್ಟು ರೀತಿಯಲ್ಲಿ ದುಡ್ಡು ಸಿಗುತ್ತೆ. ಪ್ಲಸ್ ಇಲ್ಲಿ ಈ ತರ ನಾನಾ ರೀತಿಯಲ್ಲಿ ಬೆಳೆದಾಗ ಇದರಿಂದ ಕೀಟಬಾಧೆಗಳು ಕೂಡ ತುಂಬಾ ಕಡಿಮೆ ಇರುತ್ತೆ. ಯಾಕಂದ್ರೆ ಕೀಟಗಳು ನಾನಾ ರೀತಿಯ ಇಲ್ಲಿ ಬೆಳೆದಾಗ ಏನಾಗುತ್ತೆ ಅಂದ್ರೆ ಆ ತರ ಕೀಟಗಳು ಬರೋದು ತುಂಬಾ ಕಡಿಮೆ ಆಗುತ್ತೆ. ಮತ್ತೆ 6ನೇ ಮೆಥಡ್ ಇಲ್ಲಿ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಏನಂದ್ರೆ, ಅಗ್ರಿ ಫಾರೆಸ್ಟ್ರಿನ ಇಲ್ಲಿ ಇಂಪ್ಲಿಮೆಂಟ್ ಮಾಡೋದು. ಅಗ್ರಿ ಫಾರೆಸ್ಟ್ ಅಂದ್ರೆ ಏನು, ನಮ್ಮ ಭೂಮಿಯ ಸುತ್ತಮುತ್ತಲು ಇಲ್ಲಿ ಏನು ನಮ್ಮ ಬೌಂಡ್ರಿ ಏನಿರುತ್ತೋ ಅಲ್ಲೆಲ್ಲಾನು ದೊಡ್ಡ ದೊಡ್ಡ ಮರಗಳು, ಈ ತರ ಮರಗಳನ್ನ ಹಾಕಿದಾಗ ಏನಾಗುತ್ತೆ ಅಂದ್ರೆ ಬೇರೆ ಜಮೀನುಗಳಿಂದ ಬರುವ ಕೀಟಗಳು, ಕ್ರಿಮಿಗಳನ್ನೆಲ್ಲಾನು ಇದು ತಡೆಯುತ್ತೆ. ಗಾಳಿಯಲ್ಲಿ ಏನೇನು ಬರುತ್ತೋ ಅದೆಲ್ಲ ತಡೆಯುತ್ತೆ. ಯಾಕಂದ್ರೆ ಮರಗಳೆಲ್ಲ ದೊಡ್ಡ ದೊಡ್ಡದಾಗಿರುತ್ತಲ್ಲ, ಈಗ ಈ ತೋಟಕ್ಕೆ ಬರುವ ಇನ್ಸೆಕ್ಟ್ಗಳು, ಕ್ರಿಮಿಕೀಟಗಳು ಏನೇ ಬಂದ್ರು ಅದನ್ನ ತಡೆಯುತ್ತೆ. ಅದರಿಂದ ಅದೊಂದು ಅನುಕೂಲ. ಪ್ಲಸ್ ಮರಗಳಾದಾಗ ನಾವು ಮರಗಳನ್ನ ಮಾರಿದಾಗ ಅದರಿಂದ ಕೂಡ ನಾವು ಸಾಕಷ್ಟು ರೀತಿಯಲ್ಲಿ ಹಣ ಮಾಡಬಹುದು. ಮತ್ತೆ ಆಗ್ಲೇ ಹೇಳಿದಾಗೆ ಇಲ್ಲಿ ನಾವು ಪ್ರತಿಯೊಂದು ಮಾಡೋದು ಕೌ ಬೇಸ್ಡ್ ಫಾರ್ಮಿಂಗ್. ಇಲ್ಲಿ ಹಸುಗಳನ್ನ ಬಳಸ್ಕೊಂಡು ಇಲ್ಲಿ ನಾವು ಅಗ್ರಿಕಲ್ಚರ್ನ ಮಾಡ್ತಿದ್ವಿ, ವ್ಯವಸಾಯ ಮಾಡ್ತಿದ್ವಿ. ಪ್ಲಸ್ ನಾವು ವರ್ಮಿ ಕಾಂಪೋಸ್ಟಿಂಗ್ ಇಲ್ಲಿ ಅಡಾಪ್ಟ್ ಮಾಡ್ತಾ ಇದೀವಿ. ವರ್ಮಿ ಕಾಂಪೋಸ್ಟಿಂಗ್ ಅಂದ್ರೆ ಏನು, ನಮ್ಮ ಹೊಲದಲ್ಲಿ ಏನೆಲ್ಲ ಸಿಗುತ್ತೋ ವೇಸ್ಟ್ಗಳು ಎಲ್ಲ ಸಿಗುತ್ತೋ ಅದನ್ನ ನಾವಿಲ್ಲಿ ಹಾಕಿ ಮತ್ತೆ ಎರೆಹುಳುಗಳನ್ನ ಇದ್ರಲ್ಲಿ ಹಾಕಿದಾಗ ಏನಾಗುತ್ತೆ ಅಂದ್ರೆ ಆ ಎರೆಹುಳುಗಳೆಲ್ಲ ಇದೆಲ್ಲ ತಿನ್ಬಿಟ್ಟು ಅದರಿಂದ ಗೊಬ್ಬರನ ಪ್ರೊಡ್ಯೂಸ್ ಮಾಡುತ್ತೆ. ಅದನ್ನ ನಾವು ವರ್ಮಿ ಕಾಂಪೋಸ್ಟ್ ಅಂತೀವಿ. ಆ ಗೊಬ್ಬರನೇ ನಾವು ನಮ್ಮ ಜಮೀನುಗಳು ಹಾಕಿ ಅದರಿಂದ ಒಳ್ಳೆಯ ರೀತಿಯ ಫಲವತ್ತಾದ ಭೂಮಿ ಆಗುತ್ತೆ. ಆಗ ಅದರಿಂದ ನಮಗೆ ಒಳ್ಳೆ ರೀತಿಯ ಫಲನೂ ಕೊಡುತ್ತೆ. ಪ್ಲಸ್ ಈ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಏನಂದ್ರೆ, ಇಲ್ಲಿ ನಾವು ಮಳೆ ಆಧಾರಿತ ವ್ಯವಸಾಯ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ನಾವು ಮಳೆಯ ನೀರನ್ನ ಶೇಖರಣೆ ಮಾಡ್ಕೊಂಡು ಕರೆಕ್ಟ್ ಆಗಿ ಒಂದು ಪಾಂಡ್ ರೀತಿಯಲ್ಲಿ ಕ್ರಿಯೇಟ್ ಮಾಡ್ಕೊಂಡು ಅಲ್ಲಿ ವಾಟರ್ನ ಸೇವ್ ಮಾಡ್ಕೋಬೇಕು. ವಾಟರ್ನ ಸೇವ್ ಮಾಡ್ಕೊಂಡಾಗ ಏನಾಗುತ್ತೆ, ನಮ್ಗೆ ಬೇಕಾದಾಗ ಆ ನೀರನ್ನ ನಾವು ಬಳಸ್ಕೊಳ್ಬಹುದು. ಈಗ ಇದ್ರ ಜೊತೆಯಲ್ಲಿ ಸೋಲಾರ್ ಎನರ್ಜಿನ ನಾವು ಅಡಾಪ್ಟ್ ಮಾಡಿದ್ವಿ. ಯಾಕಂದ್ರೆ ನಾವು ಸಸ್ಟೈನಬಲ್ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಮಾಡ್ಬೇಕಂದ್ರೆ ಲೇಟೆಸ್ಟ್ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಂಡ್ರೆ ನಮ್ಗೆ ತುಂಬಾ ಒಳ್ಳೇದು. ಅದರಲ್ಲಿ ಒಂದು ಮೆಥಡ್ ಯೂಸ್ ಮಾಡ್ಕೊಂಡಿದೀವಿ, ಸೋಲಾರ್ ಎನರ್ಜಿನಲ್ಲಿ ಯೂಸ್ ಮಾಡ್ಕೊಂಡಿದೀವಿ. ಮನೆಗಳಿರ್ಬೋದು, ಸ್ಟ್ರೀಟ್ ಲೈಟ್ಗಳಿರ್ಬೋದು, ಎಲ್ಲಾನು ನಾವು ಇಲ್ಲಿ ಸೋಲಾರ್ ಎನರ್ಜಿ ಯೂಸ್ ಮಾಡಿದೀವಿ. ಪ್ಲಸ್ ಹೊಲಕ್ಕೆ ಬೇಕಾದ ಮೋಟರ್ಗಳನ್ನು ಕೂಡ ರನ್ ಮಾಡೋದಕ್ಕೆ ಸೋಲಾರ್ ಎನರ್ಜಿ ಬಳಸ್ಕೊಂಡಾಗ ಇದು ಕಂಪ್ಲೀಟ್ ಸಸ್ಟೈನಬಲ್ ಆಗುತ್ತೆ. ಇದು ನ್ಯಾಚುರಲ್ ಫಾರ್ಮಿಂಗ್ ಅಂತಾನೆ ಹೇಳ್ಬೋದು.